ತುಂಬ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ನಮ್ಮ ಪಾತ್ರಗಳು ಚೆನ್ನಾಗಿದೆ. ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ, ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು. ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು. ನಾನು ಬೇರೆ ಬೇರೆ ಚಾನಲ್ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲೂ ಬರೋದು ಕುಟುಂಬ ಅಂತ ಒಂದು ನಡೆದ್ರೆ, ಈಗ ಯಾರಾದ್ರೂ ಏನೇ ಮಾಡ್ಕೋ ಇದೇನು ಕತೆ ಬರ್ದಿದ್ದಾರೆ ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಸೀರಿಯಲಲ್ಲಿ ಪ್ರತಿದಿನ ಆ್ಯಕ್ಟ್ ಮಾಡಬೇಕಾದ್ರೂ ನನ್ನೊಳಗೆ ಅಯ್ಯೋ ನಮ್ಮ ನಾದಿನಿ ನನಗೆ ಈ ಥರ ಹೇಳಿದ್ದಲ್ಲ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈತಿದ್ರು ನನಗೆ, ನಿನ್ನ ಗಂಡ ನಿನಗೆ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ಇದ್ದಾರೆ, ನಿಮಗೆ ದುಡ್ದಾಗ್ತಾ ಇಲ್ವಾ ನಿಮ್ಮ ಮಗ ಅಂತ. ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದು ಕಡೆ ಹಂಗೆ ಅನ್ಸಕ್ಕೆ ಶುರು ಆಗುತ್ತೆ. ಆ ಥರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದು ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಸರ್ ಕೇಳಿದ್ರು ಇವಾಗ ತಾನೇ, ಹೀರೋಯಿನ್ ಒಂದು ನೆಗೆಟಿವ್ನೇ ಲೇಡೀಸ್ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ. ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತೀನಿ, ಇದೇ ಥರ ಗಂಡಸರು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾದ್ನೇ ಜಗಳ ಆಡ್ಕೊಳ್ಳಿ ಅಂತ. ನಾನು ಪಾರ್ಕ್ಗೆ ಹೋದಾಗ ಒಂದೊಂದು 10-20 ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡುವಾಗ ಅಯ್ಯೋ ಇವಳೇನೋ ಹಾಲು ಸೀಸ್ಬಿಟ್ಟಿದ್ದಾಳಂತೆ, ಮನೇಲಿ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕಿಗೆ ಅಂತ ನನ್ನ ಕಿವಿಗೆ ಬೀಳ್ತಾ ಇರುತ್ತದು. ಓ ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆಯಾ ಇದು ಅಂತ ನನಗೆ ಅನ್ಕೊಳ್ತಾ ಇರ್ತೀನಿ. ಆ ಥರ ನೀವು ಕೇಳ್ತಾ ಇದ್ರು ಸರ್. ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೇ ಅನ್ಸುತ್ತೆ ನನಗೆ. ಪಾಪ ನನ್ನ ಗಂಡಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ. ಅವರು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ. ನಾನು ತಿಳಿದು ನಾನು ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ಥರ ಒಂದು ಘಟನೆ ಮಾಡುವಂಥವ್ರು, ಒಂದು ಪಾತ್ರಧಾರಿಗಳು. ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ, ಅವಳು ಕೆಟ್ಟವಳಾಗಿರ್ತಾಳೆ, ಅವಳಿಂದ ಕತೆ ನಡೆಯುತ್ತೆ. ಒಂದು ಹೆಣ್ಣನ್ನ ವಿಲನ್ ಮಾಡಿ ಆ ಸೀರಿಯಲ್ನ ಮುಂದೆ ತರ್ತಾರೆ, ಅದಿಲ್ಲ. ನಿಜ ಜೀವನದ ಮನೆಗಳಲ್ಲೂ ಆ ಥರ ಇದ್ದಾರೆ. ನಿಜ ಜೀವನದ ಮನೆಯಲ್ಲೂ ನಾನು ಯಾರಿಗೋ ಕೆಟ್ಟವಳಾಗಿರ್ತೀನಿ, ನಮ್ಮ ಮನೇಲಿ ನನಗೆ ಯಾರೋ ಇನ್ನೊಬ್ರು ಕೆಟ್ಟವಳಾಗಿರ್ತಾರೆ. ನಾನು ಇವ್ರಿಗೆ ಒಳ್ಳೆಯವ್ರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗೂ ಒಳ್ಳೆಯವಳಾಗಕ್ಕಾಗಲ್ಲ. ನಮ್ಮ ಮನೇಲಿ 5 ಪಾತ್ರ ಇದೆ, ಆ ಪಾತ್ರದಲ್ಲಿ ಇಬ್ಬರಿಗೆ ನಾನು ತುಂಬ ಒಳ್ಳೆಯವಳಾಗ್ತೀನಿ, ಇನ್ನೊಬ್ರಿಗೆ ಒಳ್ಳೆಯವಳಾಗಲ್ಲ. ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ. ಆ ಪಾತ್ರನೇ ಇವಾಗ ನಾವು ಕತೆ ಥರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ. ಅದರಿಂದ ಆ ಪಾತ್ರನ ತೋರ್ಸೋದಕ್ಕೆ ಆ ಥರ ತರ್ತಾರೆ. ಎಲ್ಲೋ ಒಂದು ಕಡೆ ಹೆಚ್ಚಾಗುತ್ತೆ, ಒಂದ್ಸರಿ ತೀರಾ ಒಂದ್ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ. ಬಟ್ ಹೆಣ್ಣಿಂದ ಶುರುವಾಗದಂತ ಮನೆಗಳಲ್ಲಿ ಸತ್ಯ ಸರ್. ಒಂದು ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೇಲಿ. ಸರ್ ತುಂಬಾ ಕೇಳ್ತಾ ಇರ್ತೀನಿ, ತುಂಬಾ ಹೇಳಿದ್ರೆ ಓ ಇವಾಗ ನನಗೆ ಗ್ರಾಮಾಚಾರಿಯಲ್ಲಿ ಹೇಳ್ತಾ ಇದ್ರು ಸರ್, ಇಷ್ಟು ಪ್ರೀತಿ ಮಾಡ್ತಾರೆ, ನಿಜ ಜೀವನದಲ್ಲಿ ಇವ್ರು ಯಾರು ಇರ್ತಾರೆ ಈ ತರ ಬಂದ ಜನ. ಏನಾಗುತ್ತೆ ಗೊತ್ತಾ, ಬೆಸ್ಟ್ ತೋರಿಸ್ದಾಗೋ ಅಲ್ಲೊಂದು ಚುಕ್ಕಿನಿರ್ತಾರೆ, ತುಂಬಾ ನೆಗೆಟಿವ್ ತೋರಿಸ್ದಾಗೋ ಅಲ್ಲೊಂದು ಚುಕ್ಕಿರ್ತಾರೆ. ನಮ್ಮ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳಕ್ಕಾಗತ್ತೆ. ಆ ಪುಟದಲ್ಲಿ ಇನ್ನೇನೋ ಒಂದು ಬೇರೆ ಇರುತ್ತೆ. ನಾವು ಮೊದಲೇ ಅನ್ಕೋಬೇಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ನಡೆಯುತ್ತಾ ಥರ ಇವ್ ನಾನು ಅಷ್ಟು ನಂಗೆ ನೋಡ್ಕೊಂಡು ಯಾಕೆ ಇವ್ರು ಈ ಥರ ಮಾಡಿದ್ರಂತ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ. ಅದನ್ನೇ ಕತೆ ಮಾಡ್ತಾರೆ, ಅದನ್ನೇ ಸೀನ್ ಮಾಡ್ತಾರೆ, ಅದನ್ನೇ ಜನಕ್ಕೆ ತೋರಿಸ್ತಾರೆ ಅಷ್ಟೇ. ಅದೇ ನಡೆಯೋದು. ಅಂದರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು. ಮನೇಲಿ ತುಂಬ ಇಷ್ಟ ಆಗಿದೆ, ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಎಲ್ಲರನ್ನೂ ಕೇಳ್ಕೊತೀನಿ, ದಯವಿಟ್ಟು ಈ ಸೀರಿಯಲ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.